ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರುವಂಥ ಅಧಿಕಾರಿನೇ ಪೊಲೀಸ್ ಕಮಿಷನರ್. ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದ್ರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದಾಗಿ, ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲಿ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾ ಇದೆ, ಅದು ಫಸ್ಟ್ ಆಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡೆದ್ರೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಬೇಕಾಗಿದ್ದಾರೆ ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋ